ಇವತ್ತು ಒಂದು ಸಿಂಪಲ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಾವಿಲ್ಲಿ ನೆಕ್ಕು ಮತ್ತು ಶೋಲ್ಡರ್ ಎಷ್ಟು ಇಟ್ಕೊಬೇಕು, ಡೀಪ್ ಎಷ್ಟು ಇಟ್ಕೊಬೇಕು, ಸಿಂಪಲ್ ಆಗಿರುತ್ತೆ, ತುಂಬ ಗ್ರ್ಯಾಂಡ್ ಏನಿಲ್ಲ, ಸಿಂಪಲ್ಲಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಬ್ಲೌಸ್ ಕೂಡ ಸಿಂಪಲ್ ಆಗಿರೋದ್ರಿಂದ ಮತ್ತು ತೋಡ್ ಪಫ್ ಮಾಡಿರೋದ್ರಿಂದ ಬ್ಯಾಕನ್ನು ಜಾಸ್ತಿ ಹೈಲೈಟ್ ಮಾಡ್ತಾ ಇಲ್ಲ ನಾವು. ಹಂಗಾಗಿ ಇಲ್ಲಿ 3 ಇಂಚ್ ತಗೊತಾ ಇದ್ದೀನಿ. ನೆಕ್ಕು ಅಗಲ ಬಂದು 3 ಇಂಚ್ ಇಟ್ಕೊತಾ ಇದ್ದೀನಿ. ಇವ್ರು ಬ್ರಾಡ್ ಇಟ್ಕೊತಾರೆ, ಹಂಗಾಗಿ 3 ಇಂಚು ಇಟ್ಕೊತೀನಿ. ನೆಕ್ ಒಂದು 3 ಇಂಚ್ ಇಟ್ಕೊಳ್ಳೋಣ. ಸ್ವಲ್ಪ ಒಳಗಡೆಗೆ ಮಾರ್ಕ್ ಹಾಕ್ಕೊತೀನಿ. ಇವ್ರದ್ದು ಬಂದು 11 ಇಂಚು, ಡೀಪ್ ಬಂದು 11 ಇಂಚ್ ಇರುತ್ತೆ. 11 ಇಂಚು ಅಥವಾ 11.5ವರೆಗೂ ನಾನು ಇಲ್ಲಿ ಹಾಕ್ಕೊತೀನಿ. 12 ಇಂಚ್ವರೆಗೂ ಹಾಕ್ಕೊಬೋದು, ಯಾಕಂದರೆ ಇದು ಸ್ವಲ್ಪ ಒಳಗಡೆಗೆ ಬರುತ್ತೆ. ಹಂಗಾಗಿ ನೋಡಿ, ಇಲ್ಲಿ ನಾನು ಎಷ್ಟು ಡೀಪ್ ಬೇಕೋ ಅಷ್ಟನ್ನು ಇಟ್ಕೊಂಡಿದ್ದೀನಿ. ಇಲ್ಲಿಂದ ಬಂದು 3 ಇಂಚಷ್ಟು ನಾವು ಟೇಪ್ ತೆಗೆದುಕೊಳ್ಳಿ. 3 ಇಂಚ್ ಹೈಟಿಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಕೆಳಗಡೆಯಿಂದ ಇದು ಕೆಳಗಡೆ, ಇದು ಮೇಲ್ಗಡೆ ಹೈಟ್ ಹಾಕ್ಕೊಂಡು ನೋಡಿ, ಇಷ್ಟನ್ನು ನಾವು ನೀಟಾಗಿ ಬಂದು ಒಂದು ರೌಂಡ್ ಶೇಪನ್ನು ಕೊಟ್ಕೊತಾ ಇದ್ದೀವಿ. ರೌಂಡ್ ಶೇಪ್ ಕೊಟ್ಕೊಂಡು ಇದನ್ನು ಒಂದು ಬಾಕ್ಸ್ ಮಾಡ್ಕೊಳ್ಳಿ. ಇಷ್ಟೇನೇನೆ. ಈಗ ಇದನ್ನು ಏನು ಮಾಡೋಣ, ಮತ್ತೆ ಒಂದು 1/2 ಇಂಚ್ಗೆ ಎಕ್ಸ್ಟ್ರಾ ಕಟ್ ಮಾಡ್ಕೊತೀನಿ. ಇದು ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಬಟ್ಟೆಗೆ ಪೇಸ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಇದು ಪೇಸ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಫುಲ್ಲು ನೀಟಾಗಿ ಹೊಲ್ಕೊಂಬಿಡಿ ಎಡ್ಜಿಗೆ. ಇಲ್ಲಿ ಪೇಸ್ಟಿಂಗ್ ಮಾಡಿಕೊಂಡೆ. ಈಗ ಮಧ್ಯಕ್ಕೆ ನೀವು ಇದು ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಇದನ್ನು ನಾವು ಬ್ಲೌಸ್ಗೆ ಪೇಸ್ಟಿಂಗ್ ಮಾಡ್ಕೊಳ್ಳೋಣ. ನೀಟಾಗಿ ನೋಡ್ಕೊಂಡು ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ನೋಡ್ಕೊಳ್ಳಿ ಕರೆಕ್ಟಾಗಿ, ಇಲ್ಲಿಂದ ಇಲ್ಲಿಗೆ ನೋಡ್ಕೊಳ್ಳಿ. ಕರೆಕ್ಟಾಗಿತ್ತು ಶೋಲ್ಡರ್ ಕರೆಕ್ಟಾಗಿರೋ ಥರ ನೋಡಿಕೊಂಡು ನೀವು ಮುಳ್ಪಿನ್ ಹಾಕ್ಕೊಳ್ಳಿ. ಸಲ ಚೆಕ್ ಮಾಡೋಣ. ಶೋಲ್ಡರ್ ಇಲ್ಲ ಅಂದರೆ ಒಂದು ಕಡೆ ಜಾಸ್ತಿ, ಒಂದು ಕಡೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಬಂದು 2.25 ಐತೆ. ಇಲ್ಲಿ ಬಂದು ನೋಡಿ, ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಐತಿ, ಈ ಸೈಡ್ ಜಾಸ್ತಿ ಐತೆ. ಇಲ್ಲಿ ನೀಟಾಗಿ 2 ಶೋಲ್ಡರ್ಗಳು ನೋಡ್ಕೊಂಡಿದ್ದೀನಿ, ಕರೆಕ್ಟಾಗಿದೆ. ಈಗ ನಾವೇನು ಮಾಡೋಣ, ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಬಿಡೋಣ. ನೋಡಿ, ನಾನು ಡೋರಿ ಕೂಡ ಮಾಡಿಟ್ಕೊಂಡಿದ್ದೀನಿ, ಪುಟ್ಟದಾಗಿ 2. ಅದನ್ನು ಏನು ಮಾಡಬೇಕು, ಇಲ್ಲಿ ಈಗಲೇ ಕೊಟ್ಬಿಟ್ರೆ ಅವಾಗ ಚೆನ್ನಾಗಿ ಬರುತ್ತೆ. ನೋಡಿ, ಈ ಮೂಲೆಯಲ್ಲಿ ಕ್ಲೀನಾಗಿ ಕೊಟ್ಕೊಳ್ಳೋಣ.
ನೀಟಾಗಿ ಹೊಲ್ಕೊಂಬಿಡಿ ಎಡ್ಜಲ್ಲಿ. ಈಗ ನೀಟಾಗಿ ಕಟ್ ಮಾಡೋಣ. ನೀಟಾಗಿ ಕಟ್ ಮಾಡ್ಕೊಳ್ಳಿ. ಹಿಂಗೆ ಕಟ್ ಮಾಡ್ಕೊಂಡು ಇಲ್ಲಿ ಸೆಂಟ್ರಲ್ಲೂ ಕೂಡ ಕಟ್ ಮಾಡ್ಕೊಂಬಿಡೋಣ. ನಿಮ್ಮಲ್ಲಿ ಪ್ಯಾಚ್ ವರ್ಕ್ ಮಾಡೋಕ್ಕೆ ಏನು ಇಲ್ಲ ಅಂದಾಗ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದು ಇಲ್ಲಿವರೆಗೂ ಮಾತ್ರನೇ ಹಾಕ್ಕೊಬೋದು, ಆಮೇಲೆ ಹಾಕ್ಕೊಳೋದಕ್ಕಾಗಲ್ಲ. ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ. ಫಿನಿಶಿಂಗ್ ಪ್ರೆಸ್ಸಿಂಗ್ ಮಾಡ್ಕೊಂಬಂದಿದ್ದೀನಿ. ಇನ್ನು ಐರನ್ ಮಾಡಿಲ್ಲ, ಇದು ಎಮ್ಮಿಂಗ್ ಮಾಡಿಲ್ಲ. ನೋಡಿ ಈ ರೀತಿ ನೀಟಾಗಿ ಕಾಣಿಸ್ತಾ ಇರ್ತೈತೆ. ಒಮ್ಮೆ ಟ್ರೈ ಮಾಡಿ.